ಎಲ್ರಿಗೂ ನಮಸ್ಕಾರ. ಇವತ್ತು ದಿ ಡೆವಿಲ್ ಸಿನಿಮಾದ ರಿವ್ಯೂ. ಡೆವಿಲ್ ಅಂತ ಸಿನಿಮಾಗೆ ಏನಕ್ಕೆ ಹೆಸರಿಟ್ರು ಅಂತ ಹೇಳೋಕ್ಕಿಂತ ಮುಂಚೆ ಡೆವಿಲ್ ಸಿನಿಮಾದ ಒಂದು ಸ್ಟೋರಿ ಲೈನ್ ಹೇಳ್ಬಿಡ್ತೀನಿ. ಕಂಪ್ಲೀಟ್ಲಿ ದ ಗೇಮ್ ಆಫ್ ಪೊಲಿಟಿಕಲ್. ಒಬ್ಬ ಪಾಲಿಟಿಷಿಯನ್ ತನ್ನ ಕುರ್ಚಿನ ಉಳಿಸ್ಕೊಳ್ಳೋದು ಅಥವಾ ಬೇರೆಯವ್ರನ್ನ ಗೋಳಿಕೊಳ್ಳೋದು, ತನ್ನ ಅಧಿಕಾರದ ದಾಹಕ್ಕೋಸ್ಕರ ತನ್ನ ಸ್ವಂತದವ್ರನ್ನ, ರಿಲೇಟಿವ್ಸ್ನ, ಜೊತೆ ಇರೋವ್ರನ್ನ, ಜೊತೆ ಬೆಳೆದವ್ರನ್ನ, ಜೊತೆ ಓದ್ದವ್ರನ್ನ ಹೆಂಗೆಲ್ಲ ಆಡಿಸ್ತಾರೆ ಅನ್ನೋದೇ ಡೆವಿಲ್ ದ ಗೇಮ್ ಆಫ್ ಪೊಲಿಟಿಕಲ್. ನಾನು ಹೋಗಿ ಕುತ್ಕೊಂಡೆ, ಸಿನಿಮಾ ಸ್ಟಾರ್ಟ್ ಆಯಿತು. ಅವಾಗ ಒಂದು ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ದರ್ಶನ್ ಅವ್ರು ಕುತ್ಕೊಂಡಿರ್ತಾರೆ. ಆ ಡೆವಿಲ್ ಅಂತ ಯಾಕೆ ಹೆಸರಿಟ್ರು ಅಂತ ಹೇಳಕ್ಕೆ ಬರ್ತೀನಿ ಅಂತಂದೆಲ್ಲ. ಈ ಡೆವಿಲ್ ಅಂತ ಯಾಕೆ ಹೆಸರಿಟ್ರು ಸಿನಿಮಾಗೆ ಅಂತಂದರೆ, ದರ್ಶನ್ ಸರು ಅವ್ರ ಕ್ಯಾರೆಕ್ಟರ್ ಹೆಸರೇ ಡೆವಿಲ್. ಅವರು ಫಾರಿನ್ ಇರ್ತಾರೆ. ಆಮೇಲೆ ನೀವು ಥಿಯೇಟ್ರಿಗೆ ಹೋಗಬೇಕು, ನೋಡಬೇಕು, ಆಮೇಲೆ ಸ್ಟೋರಿ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲಿ ಕ್ಯಾಮ್ರಾ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಜನೀಶ್ ಲೋಕನಾಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ, ಚಿತ್ರಕಥೆ ನಮ್ಮ ಪ್ರಕಾಶ್ ವೀರ್ ಅವರು ತುಂಬ ಗ್ಯಾಪ್ ತಗೊಂಡು ಸಿನಿಮಾ ಮಾಡ್ತಾರೆ. ಇವರು ಫ್ರೀಕ್ವೆಂಟಾಗಿ ಸಿನಿಮಾಗಳನ್ನು ಮಾಡುವಂಥ ಡೈರೆಕ್ಟರ್ಗಳಲ್ಲ ಇವರು. ತುಂಬ ಟೈಮ್ ತೊಗೊಂಡು ಒಂದು ಒಳ್ಳೆ ಕತೆ ರೆಡಿ ಮಾಡಿಕೊಂಡು ಅದಕ್ಕೊಬ್ಬ ಒಳ್ಳೆ ಸ್ಟಾರ್ನ ಕರ್ಕೊಂಡು ಬಂದು ಒಂದು ಸ್ಟಾರ್ ಕ್ಯಾಸ್ಟ್ ಇಟ್ಬಿಟ್ಟು ಸಿನಿಮಾ ಮಾಡ್ತಾರೆ. ನನಗಿದರಲ್ಲಿ ತುಂಬ ಇಷ್ಟ ಆಗಿದ್ದು ಕ್ಯಾರೆಕ್ಟ್ರು ದರ್ಶನ್ ಸರ್ನ ಬಿಟ್ಟು ಹೇಳ್ತಾ ಇರೋದು ನಮ್ಮ ಗಿಲ್ಲಿ ಕ್ಯಾರೆಕ್ಟ್ರು. ಆಮೇಲೆ ಹುಲಿ ಕಾರ್ತಿಕ್ ಅವರ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ನಿಮಗೆ ಆ ಕ್ಯಾರೆಕ್ಟ್ರು ಮುಗಿಯೋಷ್ಟರಲ್ಲಿ ನಿಮ್ಮನ್ನ ಎಮೋಷನ್ ಮಾಡುತ್ತೆ. ಓಕೆನಾ? ಅಣ್ಣ ಅಂದ್ಕೊಂಡೇ ಇರ್ತಾನೆ ಸಿನಿಮಾ ಪೂರ್ತಿ. ಹುಲಿ ಕಾರ್ತಿಕ್ ಬಂದ್ಬಿಟ್ಟು ಅವರು ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ, ಒಬ್ಬ ಪಾರ್ಟ್ನರ್ ಇರ್ತಾನೆ, ಒಬ್ಬ ಜೊತೆಗಾರ ಇರ್ತಾನೆ, ಒಬ್ಬ ಅಡುಗೆಯವನು ಇರ್ತಾನೆ. ಡೆವಿಲ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಏನು ಅಂತ ನಾನು ಹೇಳ್ಬಿಟ್ರೆ ಸಿನಿಮಾದ ಅರ್ಧ ಕತೆ ನಿಮ್ಗೆ ಇಲ್ಲೇ ಬಿಟ್ಕೊಟ್ಟಂಗೆ. ಆ್ಯಂಡ್ ಆಲ್ಸೋ ತುಂಬ ಪ್ಲಸ್ ಪಾಯಿಂಟ್ ಅದು ಆ ವಿಚಾರ. ದರ್ಶನ್ ಸರ್ ಆ್ಯಕ್ಟಿಂಗಲ್ಲಿ ಎಷ್ಟು ಇನ್ನೋಸೆಂಟ್ ಅನ್ನೋದನ್ನು ಈ ಸಿನಿಮಾ ಆ್ಯಕ್ಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಬಂದು ಪಟ ಅಂತ ಒಬ್ಬ ಅವರು ಬೇಲ್ ಸಿಕ್ಕಿರೋವಂಥ ಗ್ಯಾಪಲ್ಲಿ ಬಂದು ಮುಗಿಸ್ಕೊಟ್ಟು ಹೋಗಿರೋವಂಥ ಸಿನಿಮಾ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಹೋದೆ. ಅವ್ರ ಕೆಲಸನ ನಿಜವಾಗ್ಲೂ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಡೈರೆಕ್ಟರ್ಗೆ ಎಲ್ಲೂ ಕುಂದುಕೊರತೆ ಆಗಬಾರ್ದು ಎಡಿಟಿಂಗ್ ಕೂತ್ಕೊಂಡಾಗ, ಹಂಗೆ ಮಾಡ್ಕೊಟ್ಟು ಹೋಗಿದ್ದಾರೆ. ಸಿನಿಮಾ ವಿಚಾರಕ್ಕೆ ಬಂದರೆ ಇದಿಷ್ಟು ಪೊಲಿಟಿಕಲ್ ಗೇಮು. ಆಮೇಲೆ ಒಬ್ಬರು ಎಲ್ಲಿಂದನೋ ಬರ್ತಾರೆ, ಇವರು ಎಲ್ಲೋ ಬಂದು ತಗ್ಲಾಕೋತಾರೆ ಪೊಲಿಟಿಕಲಲ್ಲಿ. ಆಮೇಲೆ ದರ್ಶನ್ ಸರ್ಗೆ ನಾನು ಏನೋ ದೊಡ್ಡದಾಗೇನೋ ಆಗಬೇಕು ಅಂತಿರುತ್ತೆ, ತುಂಬ ದೊಡ್ಡದಾಗೇನೋ ಆಗಬೇಕು ಅಂತಿರುತ್ತೆ. ಓಕೆನಾ? ಅದು ಆಗುತ್ತಾ ಇಲ್ವಾ ಅನ್ನೋದು ಕೂಡ ಈ ಸಿನಿಮಾದ ಒಂದು ಕ್ವಶನ್ ಮಾರ್ಕು. ಸಿನಿಮಾದ ಲಾಸ್ಟ್ ಫ್ರೇಮ್ವರೆಗೂ ನೋಡಿದವ್ರಿಗೆ ಗೊತ್ತು, ಸಿನಿಮಾ ಕೊನೆಯಲ್ಲಿ ಡೈರೆಕ್ಟ್ರು ಈ ಕಥೆನ ಮುಗಿಸೇ ಇಲ್ಲ, ಕನ್ಕ್ಲೂಷನೇ ಕೊಟ್ಟಿಲ್ಲ. ಸಿನಿಮಾ ಇಷ್ಟೇ, ಇಲ್ಲಿಗೆ ಮುಕ್ತಾಯ ಅಂತ ಹೇಳಿಲ್ಲ. ಇನ್ನೂ ಡೆವಿಲ್ 2 ಬರ್ಬೋದಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇಟ್ಬಿಟ್ಟೆ ಪ್ರೇಕ್ಷಕರನ್ನ ಥಿಯೇಟ್ರಿಂದ ಆಚೆ ಕಳಿಸ್ತಾರೆ. ನಾನು ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡ್ಬಿಟ್ಟು ಇದ್ಯಾವುದು ಮತ್ತೆ ಟ್ವಿಸ್ಟು, ಇದು ಯಾಕೆ ಟ್ವಿಸ್ಟ್ ಇಟ್ಟರು ಅನ್ನೋ ಕನ್ಫ್ಯೂಷನಲ್ಲೇ ಆಚೆ ಬಂದೆ. ಅದೆಲ್ಲ ಬಿಟ್ಟರೆ ಟೆಕ್ನಿಕಲಿ ಮಾತಾಡೋದಾದ್ರೆ ಸಿನಿಮಾ ಬಗ್ಗೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗು ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಎಡಿಟಿಂಗ್ ಬಂದರೆ ಅಲ್ಲೊಂದು ಕರೆಕ್ಷನ್ ಇದೆ. VFX ಅಂತ ಬಂದಾಗ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಹುತೇಕ ಡೈರೆಕ್ಟರ್ಗಳು ಅಥವಾ ಸಿನಿಮಾ ಟೀಮ್ ಮಾಡುವಂಥ ಒಂದೇ ಒಂದು ಮೇಜರ್ ಮಿಸ್ಟೇಕ್ ಏನಪ್ಪ ಅಂತಂದರೆ VFX. ಒಂದು ಕ್ಯಾಮ್ರಾ ಆ್ಯಂಗಲ್ಲು, ಪೊಲಿಟಿಕಲ್ ಏನೋ ಸಭೆ ನಡೀತಾ ಇರುತ್ತೆ, ಅಲ್ಲಿ ಒಂದು ವಾಟರ್ ಪಾಂಡ್ ಇರುತ್ತೆ. ಆ ವಾಟರ್ ಪಾಂಡಲ್ಲಿ ವಾಟರ್ನ ತೋರಿಸ್ಬೇಕು, ಮೂವ್ ಆಗ್ತಿರುತ್ತೆ ವಾಟರ್ನ. ಅದು ಯಾಕೆ ಆ ಥರ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ಪೊಲಿಟಿಕಲ್ಲಿ ಒಂದು ಭಾಷಣ ನಡೀತಾ ಇರುತ್ತೆ. ಆ ಭಾಷಣ ನಡಿಬೇಕಾದ್ರೆ ಪಕ್ಕದಲ್ಲಿ ಒಂದು ಲೇಡಿ ಕುಂತಿರ್ತಾರೆ. ಆ ಲೇಡಿ ಸ್ವಲ್ಪ ಕೂದಲೆಲ್ಲ ಹಿಂಗಿರುತ್ತೆ, ನೀಟಾಗಿ ಗೊತ್ತಾಗ್ತಾ ಇದೆ ಅದು VFX ಅಲ್ಲೇ ಮಾಡಿರೋದನ್ನ ಅಂತ. ಯಾಕೆ ಇಷ್ಟು ಪೂರ್ VFX ವರ್ಕ್ ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಅದೊಂದು ವಿಚಾರದಲ್ಲಿ ಯಾಕೆ ಇನ್ನೂ ಇಂಪ್ರೂವೈಸ್ ಆಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತಿನ ಟೆಕ್ನಿಕಲಿ ಸ್ಟ್ರಾಂಗು, ಲಕ್ಷಾಂತರ ರೂಪಾಯಿ ಕ್ಯಾಮ್ರಾಗಳು, 4K, 8K, 16K, ರೆಡ್ ಕ್ಯಾಮ್ರಾ, ಆ್ಯರಿ ಅಲೆಕ್ಸಾ, ಮಾಸ್ಟರ್ ಸಮಥಿಂಗ್ ಏನೇನೋ ಇದೆ. ತುಂಬಾ ಟೆಕ್ನಿಕಲಿ ಮುಂದೆ ಇರೋವಂಥ ಟೈಮಲ್ಲಿ ಕೂಡ ಯಾಕೆ ಈ VFX ಮಿಸ್ಟೇಕ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಡಬ್ಬಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ದರ್ಶನ್ ಸರ್ದು 2 ಥರದ ವಾಯ್ಸ್ ಇದೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಟ್ರೈಲರಲ್ಲಿ ಬಂದಿರೋದು ಒಂದು ವಾಯ್ಸು, ಇನ್ನೊಂದು ವಾಯ್ಸು ಅದರ ಕಥೆನೇ ಬೇರೆ. ಸಿನಿಮಾ ನೋಡಿ ಎಗೈನ್ ಹೇಳಿದ್ರೆ ಸಿನಿಮಾ ಬಿಟ್ಕೊಟ್ಟಂಗೆ ಆಗುತ್ತೆ. ಇದಿಷ್ಟು. ಆ್ಯಂಡ್ ಆಲ್ಸೋ ದರ್ಶನ್ ಸರ್ ಹೈಟು, ವೆಯ್ಟು ಮತ್ತು ಆ ಕಟೌಟ್ಗೆ ತಕ್ಕನಂಗೆ
ಅವ್ರ ಒಂದು ಪರ್ಸ್ನಾಲಿಟಿ ಆ್ಯಂಡ್ ಆಲ್ಸೋ ದರ್ಶನ್ ಸರ್ ಅವರ ಒಂದು ಅಪಿಯರೆನ್ಸ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಇಂಡಸ್ಟ್ರೀಲಿ ಯಾವ ಒಬ್ಬ ಡೈರೆಕ್ಟ್ರು ಇಲ್ವಾ ಅಂತ ಅನಿಸ್ಬಿಡುತ್ತೆ ನನಗೆ. ಫಸ್ಟ್ ಹಾಫ್ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಹಾಫು ಸ್ವಲ್ಪ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ, ಕಾಮಿಡಿ ಇದೆ, ಪಂಚ್ ಡೈಲಾಗ್ಸ್ ಇದೆ, ಎಮೋಷನ್ ಇದೆ, ಒಂದು ಲವ್ ಸಾಂಗ್ ಇದೆ. ಓಕೆ, ಸೆಕೆಂಡ್ ಹಾಫಿಗೆ ಬರ್ತಿದ್ದಂಗೆ ಕನ್ಕ್ಲೂಷನ್ ಕೊಡಬೇಕು ಡೈರೆಕ್ಟ್ರಿಗೆ. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅಲ್ಲಿ ಬರ್ತಿರುವಂಥ ಕತೆಗೂ ಕನ್ಕ್ಲೂಷನ್ ಕೊಡುವಂಥ ಒಂದು ಬರದಲ್ಲಿ ಇವ್ರು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಎಳೆಬಿಡ್ತಾರೆ. ಅಂದರೆ ಸ್ಕ್ರೀನ್ ಪ್ಲೇನ ಸ್ಲೋ ಮಾಡಿಬಿಡೋದು, ಲ್ಯಾಗ್ ಮಾಡಿಬಿಡೋದು, ಆಮೇಲೆ ಯಾವುದೋ ಒಂದು ಕ್ಯಾರೆಕ್ಟ್ರು ಎಲ್ಲೋ ತಗಲಾಕೊಂಡ್ಬಿಟ್ಟಿರುತ್ತೆ, ಅದೊಂದು ತರದೇ ಇಲ್ಲ ಇಲ್ಲಿಗೆ. ಸೊ ಈ ಥರದ್ದು ಒಂದಷ್ಟು ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ. ಏನಿದು, ಯಾಕೆ ಇಷ್ಟೊಂದು ಸ್ಲೋ ಆಗ್ತಾ ಇದೆಯಲ್ಲ ಸ್ಕ್ರೀನ್ ಪ್ಲೇ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಮಿಸ್ಟೇಕ್ ದಯವಿಟ್ಟು ನೋಡ್ಕೊಳ್ಳಿ. ಆದರೂ ಪ್ರಕಾಶ್ ವೀರ್ ಅವರು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ಹೇಳೋದು ಮತ್ತು ನರೇಷನ್ ಏನಿದೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರಿಪ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆದರೂ ಪ್ರಕಾಶ್ ಅವರೇ ಏನೋ ಬೇಕಿತ್ತು ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಗಿಲ್ಲಿ ನೀನು ಗೆದ್ಬಿಟ್ಟಿದ್ಯಾ. ಥಿಯೇಟ್ರಲ್ಲಿ ಗಿಲ್ಲಿ ಎಂಟ್ರಿ ಬರ್ತಿದ್ದಂಗೆ ಫುಲ್ ವಿಜಿಲು. ನಾನು ಹೋಗಿದ್ದು ಮಲ್ಟಿಪ್ಲೆಕ್ಸ್, ಅಲ್ಲೇ ವಿಜಿಲ್ ಹೊಡಿತಾವ್ರೆ. ಮಲ್ಟಿಪ್ಲೆಕ್ಸಲ್ಲಿ ಯೂಶಲಿ ವಿಜಿಲ್ ಹೊಡೆಯಲ್ಲ ಜನ, ಚಪಳೆ ತಡ್ತಾರೆ ಆಯಿತಾ. ದರ್ಶನ್ ಅವ್ರನ್ನ ಬಿಟ್ಟರೆ ಜಾಸ್ತಿ ವಿಜಿಲ್ಲು ಚಪ್ಪಾಳೆ ಬಂದಿದ್ದು ಗಿಲ್ಲಿಗೆನೆ. ಅದು ನೀನು ಲೋಕಲ್ ಥಿಯೇಟ್ರಲ್ಲಿ ಅದು ಯಾವ ಥರ ಕಿರ್ಚಾಡಿರ್ಬೇಕು ಗಿಲ್ಲಿಗೋಸ್ಕರ. ಗಿಲ್ಲಿ ನೀನು ಗೆದ್ದಿದ್ಯಾ, ಆಚೆ ಬಾ, ನೀನು ಅಂದ್ಕೊಂಡಿರೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಜನ ನಿನಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ, ನೀನು ಪ್ರೀತಿ ಕೊಡ್ತಿರೋ ಜನಗಳಲ್ಲಿ ನಾನು ಒಬ್ಬ ಅಂತ ಹೇಳ್ತೀನಿ. ಎನಿವೇಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದರೆ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ ಆಯಿತಾ. ಆಮೇಲೆ ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು, ಈ ವಿಡಿಯೋದಲ್ಲಿ ಬೇಡ, ಆಲ್ರೆಡಿ ಎಳೆದುಬಿಟ್ಟಿದ್ದೀನಿ ನಾನು. ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಮಾತಾಡ್ತೀನಿ. ಯಾಕೆ ಅಂತಂದರೆ ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ನಾನೇ ಯೋಚನೆ ಮಾಡಿದ್ದೀನಿ, ನಿಜವಾಗ್ಲೂ ಹೋಗ್ಲಾ ಬೇಡವಾ ಅಂತ. ಅಷ್ಟೊಂದು ರೈಸ್ ಮಾಡಿಬಿಟ್ಟಿದ್ದಾರೆ ಪ್ರೈಸ್ನ. ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಆ್ಯಂಡ್ ದರ್ಶನ್ ಅವರು ಅಟ್ ಪ್ರೆಸೆಂಟ್ ಆಚೆ ಇದ್ದಿರೋ ತುಂಬ ಖುಷಿ ಪಟ್ಟಿರೋರು. ಆ್ಯಂಡ್ ಆಲ್ಸೋ ಇಂಡಸ್ಟ್ರಿಯಲ್ಲಿ ಯಾವ ಹೀರೋಗೂ ಅಟ್ ಪ್ರೆಸೆಂಟ್ ದರ್ಶನ್ ಸರ್ ಇರುವಂಥ ಒಂದು ಸಿಚುವೇಶನ್ನು ಅವರೆಲ್ಲೋ ಒಂದು ಕಡೆ ಒಳಗಡೆ ಇದ್ದಾರೆ. ಆಮೇಲೆ ಅವರ ಫ್ಯಾನ್ಸ್ಗಳಿಗೆ ಅವರ ಹೀರೋ, ಅವರ ಒಂದು ಐಡಲ್ ಇಲ್ಲದೆ ಸೆಲೆಬ್ರೇಷನ್ ಮಾಡುವಂಥ ಒಂದು ಪೇಯ್ನು ಇದು ಯಾವ ಸ್ಟಾರ್ಗೂ, ಯಾವ ನಟನಿಗೂ, ಯಾವ ಇಂಡಸ್ಟ್ರಿಯಲ್ಲೂ, ಕನ್ನಡ ಮಾತ್ರ ಅಲ್ಲದೆ ಇಡೀ ಇಂಡಿಯಾದಲ್ಲಿ ಯಾವ ನಟನಿಗೂ ಈ ಒಂದು ಪರಿಸ್ಥಿತಿ ಬರದೇ ಇರಲಿ. ಆ್ಯಂಡ್ ಆಲ್ಸೋ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರಿಗೋ ನಮ್ಮನ್ನ ಅಂದ್ಬಿಡೋದು, ಎಲ್ಲೋ ಟಿಕೆಟ್ ತೊಗೊಳ್ಬೇಕಾದ್ರೆ ನುಗ್ಗಲಾಗಿ ಇನ್ನೇನೋ ಮಾಡ್ಬಿಡೋದು, ನಾವು ದರ್ಶನ್ ಫ್ಯಾನ್ಸ್ ಗೊತ್ತಾ, ದಯವಿಟ್ಟು ಇದನ್ನು ಬಿಡಿ. ಆ ಒಂದು ವಿಚಾರನ ದರ್ಶನ್ ಸರ್ ಸಿನಿಮಾದಲ್ಲೂ ಹೇಳಿದ್ದಾರೆ, ಹೆಂಗೆ ನಡ್ಕೋಬೇಕು ಅವ್ರ ಕ್ಯಾರೆಕ್ಟರ್ ಹೇಳ್ಬಿಡುತ್ತೆ ನಿಮಗೆ, ಓಕೆನಾ. ಸೊ ಪ್ಲೀಸ್ ಯಾರಿಗೂ ಕೆಟ್ಟದಾಗದೇ ಇರಲಿ, ಯಾರಿಗೂ ಹರ್ಟ್ ಆಗದೆ ಇರಲಿ, ಯಾರಿಗೂ ನೋವೇ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ. ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಇಂಥ ಒಂದು ಸಿನಿಮಾಗಳು ಗೆಲ್ತಾ ಇಲ್ಲ ಅನ್ನೋ ಒಂದು ಮರುಭೂಮಿ ಆಗಿರುವಾಗ ಸ್ಟಾರ್ ನಟರ ಸಿನಿಮಾಗಳು ಒಂಥರ ಬಿರುಗಾಳಿ ಬಂದಂಗೆ ಬಂದು ಜೋರಾಗಿ ಮಳೆ ಸುರಿಸಿ ಹೋಗಬೇಕು ಅಂತ ಟೈಮ್ ಇದು. ಇದನ್ನು ಥಿಯೇಟ್ರಲ್ಲೇ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ, ಮತ್ತೆ ಸಿಗೋಣ. ಆಲ್ರೆಡಿ ಸಿನಿಮಾ ನೋಡಿರೋರು ಕಮೆಂಟ್ ಮಾಡಿ, ಹೆಂಗಿತ್ತು, ನಾನೇನು ಹೇಳಿದೆ, ಓಕೆನಾ ಅಂತ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಬಾಯ್.